ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸಲ್ಲಿ ನಾನು 2025ರಲ್ಲಿ ಪ್ರಮುಖವಾಗಿ ನ್ಯೂಸಲ್ಲಿರುವಂತಹ GI ಟ್ಯಾಗ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. GI ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ, ಇದಕ್ಕೆ ಫುಲ್ ಫಾರ್ಮು. ಇದರಲ್ಲಿ ಕಂಪ್ಲೀಟ್ ಆಗಿ ನಾವು ಎಲ್ಲ GI ಟ್ಯಾಗ್ಗಳನ್ನು ಸ್ಟಾರ್ಟಿಂಗಿಂದ ಫಸ್ಟಿಂದ ಇಲ್ಲಿವರೆಗೂ ನೋಡಿದ್ರೆ ಬಹಳ ಇದ್ದಾವೆ. ಓಕೆನಾ, 200 ಸಮಥಿಂಗ್ ಇದ್ದಾವೆ. ಎಲ್ಲ GI ಟ್ಯಾಗ್ಗಳನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ರೀಸೆಂಟ್ ಇರೋದು, ಓಕೆನಾ, ಈಗ 2026ವರೆಗೂ ಅಂದ್ರೆ ರೀಸೆಂಟ್ ಇರೋದು 2025ರಲ್ಲಿ ಬಂದಿರುವಂತಹ ಪ್ರಮುಖ GI ಟ್ಯಾಗ್ಗಳನ್ನ ಒಂದ್ಸಲ ಗ್ಲಾನ್ಸ್ ಮಾಡೋದು ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿರುತ್ತದೆ. ಯಾಕಂದ್ರೆ ಮುಂಬರುವ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ. ಓಕೆನಾ, ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ರು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಿ ಇದರದ್ದು PDF ಅನ್ನ ಅಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ GI ಟ್ಯಾಗ್ ಇಟ್ ಇಸ್ ಎ ನೇಮ್ ಸೈನ್ ಯೂಸ್ಡ್ ಬ್ರಾಡ್ಕಾಸ್ಟ್ ಪ್ರಾಡಕ್ಟ್ ಯೂಸ್ ಲಿಂಕ್ಡ್ ಇನ್ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಇಂಡಿಕೇಶನ್. ಅಂದ್ರೆ ಒಂದು ಯಾವ್ದಾದ್ರೂ ಪ್ರಾಡಕ್ಟ್ಗೆ ಅದಕ್ಕೆ ಲಿಂಕ್ ಮಾಡೋದು. ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಲೊಕೇಶನ್ ಅಂದ್ರೆ ಅದಕ್ಕೆ ಒರಿಜಿನ್ಗೆ ಲಿಂಕ್ ಮಾಡೋದು. ಆ ನೇಮ್ಗೆ ಈಗ ಯಾವುದೋ ಒಂದು ನಮ್ಮ ಗುಲ್ಬರ್ಗದಲ್ಲಿ ಬೇಳೆಗೆ ಬಂದಿದೆ, ಓಕೆನಾ, ಬೇಳೆಗೆ ಬಂದಿದೆ, ಆಮೇಲೆ ನಿಂಬೆಹಣ್ಣಿಗೆ ಬಂದಿದೆ, ಓಕೆನಾ, ಇದಕ್ಕೆ ಸ್ಪೆಸಿಫಿಕ್ ಆಗಿ ಆ ಪ್ರಾಡಕ್ಟ್ ಅನ್ನ ಗುರುತಿಸಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತಂದು ಅದನ್ನ ಫೈಂಡ್ ಔಟ್ ಮಾಡೋದಾಗಿರುತ್ತದೆ. ಆಮೇಲೆ ನೆಕ್ಸ್ಟ್ ಇಟ್ ಇಸ್ ಅನ್ ಟೈಪ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್ ಪ್ರೊಟೆಕ್ಟ್, ಇದು ಯಾವುದರ ಅಂಡರ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ WTO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡರ್ ಅಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಇದು ಇಷ್ಟ ಆಯ್ತು. ನೆಕ್ಸ್ಟ್ ಇದು ಸಿಗ್ನಿಫಿಕೆನ್ಸ್ ಆಫ್ GI ಟ್ಯಾಗ್ಸ್ ಏನಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರೊಡಕ್ಟ್ಸ್ ಯೂನಿಕ್ ಐಡೆಂಟಿಫಿಕೇಶನ್ ಅಂಡ್ ಅಥೆಂಟಿಕೇಶನ್. ನೆಕ್ಸ್ಟ್ ಹೆಲ್ಪ್ಸ್ ರೈಸ್ ಅವೇರ್ನೆಸ್, ಅದ್ರ ಬಗ್ಗೆ ಆ ಪ್ರಾಡಕ್ಟ್ ಅನ್ನ ಅವೇರ್ನೆಸ್ ಮೂಡಿಸೋದು ಮುಖ್ಯ ಉದ್ದೇಶವಾಗಿರ್ತದೆ. ನೆಕ್ಸ್ಟ್ ಲೀಗಲ್ ಪ್ರೊಟೆಕ್ಷನ್, ಓಕೆನಾ, ಇದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಕೊಡಬೇಕು. ಸಿಗ್ನಿಫಿಕೆನ್ಸ್ ಪ್ರಾಡಕ್ಟ್ ಅನ್ನ ಯೂನಿಕ್ ಐಡೆಂಟಿಫಿಕೇಶನ್ ಮಾಡಬೇಕು. ಓಕೆನಾ, ಒಂದ್ ಯಾವ್ದೋ ವಸ್ತುವನ್ನ ಗೊತ್ತಾಗ್ಬೇಕಂದ್ರೆ ಈಗ ನಮ್ ಜೋನಲ್ಲಿ ಅಷ್ಟೇ ಗೊತ್ತಾದ್ರೆ ಅದನ್ನ ಬೇರೆ ಬೇರೆ ಕಡೆಗೂ ಗೊತ್ತಾಗ್ಬೇಕಂದ್ರೆ ಅದ್ರದ್ದೊಂದು ಏನಾದ್ರೂ ಯೂನಿಕ್ ಇರಬೇಕು. ಓಕೆನಾ, ಅದ್ರದ್ದು ಯೂನಿಕ್ ಐಡೆಂಟಿಫಿಕೇಶನ್ ಮಾಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾರೆ, ಆಮೇಲೆ ಅದ್ರ ಬಗ್ಗೆ ಲೀಗಲ್ ಪ್ರೊಟೆಕ್ಷನ್ ಮಾಡ್ತಾರೆ. ಓಕೆನಾ, ಈ ಮೂರು ಮಾಡಿದ್ರೆ ಅದು ನ್ಯೂಸ್ ಆಗಿ ಆಮೇಲೆ ಬೇರೆ ಕಡೆ ಕೂಡ ಆ ಪ್ರಾಡಕ್ಟ್ ಅನ್ನ ತಗೊಳೋದು, ಆಮೇಲೆ ಅದನ್ನ ಬೇರೆ ಕಡೆ ಸೇಲ್ ಮಾಡೋದು, ಇದು ಇಷ್ಟು ರೀತಿಯಾಗಿ ಟರ್ನ್ ಓವರ್ ಆಗ್ತಿರುತ್ತೆ. ಹಾಗಾಗಿ ಪ್ರತಿಯೊಂದು ಯೂನಿಕ್ ಆಗಿರುವಂತಹ ಆ ಪ್ಲೇಸ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಇರುವಂತಹ ಪ್ರಾಡಕ್ಟ್ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡಿ GI ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಅದಕ್ಕೆ ಫೈಂಡ್ ಔಟ್ ಕೊಟ್ಟು ಆಮೇಲೆ ಅದು ಬೇರೆ ಕಡೆ ಎಲ್ಲ ಅದರದ್ದು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸಹಾಯ ಆಗುತ್ತೆ. ಓಕೆನಾ, ನೆಕ್ಸ್ಟ್ GI ಟ್ಯಾಗ್ ಇನ್ ಇಂಡಿಯಾ, ಅದು ಭಾರತದಲ್ಲಿ ಯಾವಾಗ ಆಯ್ತು ಅಂದ್ರೆ 1999 ಆಕ್ಟ್ ಅಂಡರ್ ಅಲ್ಲಿ ಆಗುತ್ತೆ, ಅವಾಗ ಮಾಡ್ತಾರೆ. ಫಸ್ಟ್ ಯಾವುದು ನಮ್ಮ ಭಾರತದಲ್ಲಿ ಫಸ್ಟ್ ಯಾವುದು ಅಂತ ಕೇಳಿದ್ರೆ ಡಾರ್ಜಿಲಿಂಗ್ ಟೀ. ಓಕೆನಾ, ಡಾರ್ಜಿಲಿಂಗ್ ಟೀ ಇದು ಫಸ್ಟ್ GI ಟ್ಯಾಗ್ ಭಾರತದ್ದು. ಓಕೆನಾ, 2004 2005ರಲ್ಲಿ ಇದನ್ನ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕು. ಫಸ್ಟ್ ಯಾವ್ಯಾವ್ದು ಮಾಡ್ಬೋದು, ಫುಡ್ ಪ್ರಾಡಕ್ಟ್, ಆಮೇಲೆ ಹ್ಯಾಂಡ್ ಕ್ರಾಫ್ಟ್ಸ್, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಇಷ್ಟಗಳನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು. ಓಕೆನಾ, ಇದ್ರ ಯಾವ್ದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವಾರ್ಡ್ ಗಿಫ್ಟ್ಸ್. ಓಕೆನಾ, ಇದರ ಅಂಡರ್ ಅಲ್ಲಿ ಇದನ್ನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಆಮೇಲೆ ಯಾವ್ಯಾವ ಎಷ್ಟು ಪ್ರಾಡಕ್ಟ್ ಅನ್ನು ಮಾಡ್ಬೋದು, ಯಾವ್ಯಾವ ರೀತಿ ಇರೋ ಮಾಡ್ಬೋದು ಅಂತ ಹೇಳಿದ್ರೆ ಇಷ್ಟು ಮಾಡ್ಕೊಂಡು ಆಮೇಲೆ ಇವ್ರಿಗೆ 10 years ವ್ಯಾಲಿಡಿಟಿ ಇರುತ್ತೆ. ಓಕೆನಾ, 10 years ವ್ಯಾಲಿಡಿಟಿ ಇರುತ್ತೆ. ಆಮೇಲೆ ಇದನ್ನು ಕೂಡ ರಿನ್ಯೂವೇಬಲ್ ಕೂಡ ಮಾಡ್ಬೋದು. ಯಾಕಂತಂದ್ರೆ 10 years ವ್ಯಾಲಿಡಿಟಿ ಅಂದ್ರೆ ಒಂದ್ ಯಾವ್ದೋ ಪ್ರಾಡಕ್ಟ್ ಅನ್ನ ನಾವು ಇದು ಎಲ್ಲ GI ಟ್ಯಾಗ್ ಕೊಟ್ಟಿದ್ದಾರೆ ಅಂತಂದು ಈಗೆಲ್ಲ ಅದು ಪ್ರೊಟೆಕ್ಷನ್ ಮಾಡ್ತಿರುತ್ತೆ ಗೌರ್ಮೆಂಟ್. ಹಾಗೆ ಅಲ್ಲಿ ಇರುವಂತಹ ಲೋಕಲ್ ಗೌರ್ಮೆಂಟ್ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನ ಪ್ರೊಟೆಕ್ಷನ್ ಹೊರಗೆ ತಗೊಳ್ತಾರೆ. ಓಕೆನಾ, 10 ವರ್ಷದವರೆಗೂ ನೋಡ್ತಾರೆ. ಅದೇ ರೀತಿಯಾಗಿ ಅದನ್ನ ವ್ಯಾಲಿಡಿಟಿ ಆಗಲಿ ಆಮೇಲೆ ಅದರಲ್ಲಿರುವಂತಹ ಗುಣಮಟ್ಟವನ್ನು ಹಾಗೆ ಕಾಪಾಡ್ಕೊಂಡ್ ಬಂತಂದ್ರೆ ಅದನ್ನ ಕಂಟಿನ್ಯೂ ಇರುತ್ತೆ. ಅದೇ ಅದರಲ್ಲಿ ಏನಾದ್ರೂ ಕಾಂಪ್ರಮೈಸ್ ಆಗುತ್ತೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು, ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿರೋದು ಅಂತಂದ್ರೆ 10 ವರ್ಷಕ್ಕೆ ಅದನ್ನ ಮತ್ತೆ ತೆಗೆದಾಕ್ತಾರೆ. ಓಕೆನಾ, ಈ ರೀತಿ ಕೂಡ ನಮ್ಮ ದೇಶದಲ್ಲಿ ಆಗಿದ್ದಾವೆ. ಓಕೆನಾ, ವ್ಯಾಲಿಡಿಟಿ 10 ವರ್ಷ ಇರುತ್ತೆ. ಫುಡ್ ಮೇಲೆ ಮಾಡ್ತಾರೆ, ಹ್ಯಾಂಡ್ ಕ್ರಾಫ್ಟ್, ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೇಲೆ ಕೂಡ ಮಾಡ್ತಾರೆ. ಪ್ರಮುಖವಾಗಿ GI ಟ್ಯಾಗ್ಸ್ ಅಂತ ಬಂದ ತಕ್ಷಣ ಟಾಪಿಕ್ ಅಲ್ಲಿ ಕ್ವಶನ್ಸ್ ಇದಕ್ಕೆ ಇಷ್ಟೊತ್ತು ಹೇಳಿದ್ನಲ್ವಾ ಅದರ ಮೇಲೆ ಕ್ವಶನ್ಸ್ ಬರಲ್ಲ. ಕ್ವಶನ್ಸ್ ಯಾವಾಗ್ಲೂ ಯಾವ ರಾಜ್ಯದಲ್ಲಿ ಯಾವ GI ಟ್ಯಾಗ್ ಇದೆ, ಓಕೆನಾ, ಯಾವ ಪ್ರಾಡಕ್ಟ್ ಅನ್ನ ರೀಸೆಂಟ್ ಆಗಿ ಆಡ್ ಮಾಡಿರ್ತಾರೆ
ಅದ್ರ ಮೇಲೆ ಕ್ವಶನ್ಸ್ ಮ್ಯಾಕ್ಸಿಮಮ್ ಆಗಿ ಇಷ್ಟು ದಿನ ಕೂಡ ಬಂದಿರೋದು, ಮುಂದೆ ಕೂಡ ಅದ್ರ ಮೇಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಆಮೇಲೆ ಅತಿ ಹೆಚ್ಚು ಯಾವ್ದ್ರಲ್ಲಿದೆ, ಕಡಿಮೆ ಯಾವ್ದ್ರಲ್ಲಿದೆ ಅದ್ರ ಮೇಲೆ ಕೂಡ ಕೇಳ್ತಾನೆ. ಅತಿ ಹೆಚ್ಚು ಜಿ ಐ ಟ್ಯಾಗ್ ಬಂದಿರೋದು ಯಾವುದು? ಫಸ್ಟ್ ಉತ್ತರ ಪ್ರದೇಶ, ಸೆಕೆಂಡು ತಮಿಳುನಾಡು, ಥರ್ಡ್ ಕರ್ನಾಟಕ ಇದೆ ನಮ್ದು. ಓಕೆನಾ. ಜಿ ಐ ಟ್ಯಾಗ್ ನೀಡುವ ಕಾಯ್ದೆ ಯಾವುದು ಅಂದ್ರೆ ಭೌಗೋಳಿಕ ಸೂಚ್ಯಂಕ ಕಾಯ್ದೆ. ಓಕೆನಾ. ಅದು 1999 ಅಲ್ಲಿ ಬರುತ್ತೆ. ಜಿ ಐ ಟ್ಯಾಗ್ ನೋಂದಣಿ ಎಲ್ಲಿ ಮಾಡ್ತಾರೆ? ಚೆನ್ನೈ ಎಲ್ಲಿ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಮಾನ್ಯತೆ ಪಡೆದಿದ್ದು 10 ವರ್ಷಗಳವರೆಗೂ ಮಾನ್ಯತೆ ಇರುತ್ತದೆ. ಓಕೆನಾ. ಇದಿಷ್ಟು ಬಿಟ್ಟು ಇನ್ಮೇಲೆ ಬರುತ್ತಲ್ವಾ, ಈಗ ಬರೋ ಒಂದ್ 4-5 ಸ್ಲೈಡ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 2025ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಬಂದಿದ್ದಾವೆ? ಓಕೆನಾ. ಮೇಜರ್ ಆಗಿ ಒಂದು 10-15 ಇದಾವೆ. ಓಕೆನಾ. ಅಷ್ಟನ್ನ ಕೂಡ ನೆನ್ಪಿಟ್ಕೋಬೇಕು ನೀವು. ಪಶ್ಚಿಮ ಬಂಗಾಳದಲ್ಲಿ ನೋಲೆನ್ ಗುರೆರ್ ಸಂದೇಶ್ ಖರ್ಜೂರ್ ಬೆಲ್ಲ, ಇದು ಒಂದು ಬೆಲ್ಲ ತಾಜಾ ಡೈರಿಯಿಂದ ತಯಾರಿಸಿದ ಸಾಂಪ್ರದಾಯಿಕ ಸಿಹಿ. ಇದು ಒಂದು ಸ್ವೀಟ್ ಆಗಿದೆ. ಓಕೆನಾ. ನೋಲೆನ್ ಗೋರೆರ್ ಸಂದೇಶ್ ಅನ್ನುವುದು ಇದು ಒಂದು ಸ್ವೀಟ್ ಆಗಿದೆ. ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ಜಿ ಐ ಟ್ಯಾಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುರ್ಷಿದಾಬಾದ್ ಚಾನಾಬೋರ್, ಇದು ಕೂಡ ಒಂದು ಸ್ವೀಟ್ ಆಗಿದೆ. ನೆಕ್ಸ್ಟ್ ಬಿಷ್ಣುಪುರ್ ಮೋತಿಚೂರ್ ಲಡ್ಡು, ಇದು ಕೂಡ ಒಂದು ಸ್ವೀಟ್ ಆಗಿದೆ. ಇವು 3 ಕೂಡ ಪಶ್ಚಿಮ ಬಂಗಾಳದ್ವೆ. ಇನ್ನು 3 ಇವು ಕೂಡ ಪಶ್ಚಿಮ ಬಂಗಾಳದ್ವೆ. ನೆಕ್ಸ್ಟ್ ಕಾಮರ್ ಪುಕುರ್ ಸದಾ ಬೋಂಡ, ಇದು ಬಿಳಿ ಬಣ್ಣದ ಒಂದು ಬೋಂಡ ಅಂತಿದು. ನೆಕ್ಸ್ಟ್ ಬಂಗಾಲಾರ್ ಮಸ್ಲಿನ್, ಇದು ಅತ್ಯಂತ ಸೂಕ್ಷ್ಮವಾದ ನೈಗೆ. ಇದು ಒಂದು ಹತ್ತಿ ಬಟ್ಟೆ ಆಗಿದೆ ಅಂತೆ. ಓಕೆನಾ. ಬಂಗಾಲಾರ್ ಮಸ್ಲಿನ್ ಇದು ಒಂದು ಹತ್ತಿಯ ಬಟ್ಟೆ ಆಗಿದೆ. ನೆಕ್ಸ್ಟ್ ರಾಧುನಿಪಾಗಲ್ ಅಕ್ಕಿ, ಇದು ಒಂದು ವಿಶಿಷ್ಟವಾದ ವಾಸನೆ ಹೊಂದಿರುವ ಅಕ್ಕಿಯ ತಳಿಯಾಗಿದೆ ಅಂತ. ಓಕೆನಾ. ಇವು 6 ಏನಿದಾವೆ ಪಶ್ಚಿಮ ಬಂಗಾಳದಲ್ಲಿ 2025ರಲ್ಲಿ ಜಿ ಐ ಟ್ಯಾಗಿಗೆ ಸೇರುವಂತಹ ಪ್ರಾಡಕ್ಟ್ಗಳು. ಓಕೆ. ನೆಕ್ಸ್ಟ್ ಎರಡನೇದು ತಮಿಳ್ನಾಡಲ್ಲಿ ಯಾವ್ಯಾವು ಅಂದ್ರೆ ಮೇಜರ್ ಆಗಿ ಯಾವ್ಯಾವ ಸೇರಿದಾವೆ, ಜಾಸ್ತಿ ಸೇರೋರನ್ನ ಲೀಸ್ಟ್ ಹಾಕೊಂಡಿದೆ ಹೀಗೆ. ಓಕೆನಾ. ನೆಕ್ಸ್ಟ್ ತಮಿಳ್ನಾಡಿನಲ್ಲಿ ಕುಂಭಕೋಣಂ ವಿಳ್ಳೆದೆಲೆ, ಇದು ಒಂದು ಎಲೆ ಆಗಿದೆ. ಓಕೆನಾ. ಕುಂಭಕೋಣಂ ವಿಳ್ಳೆದೆಲೆ, ಇದು ಎಲ್ಲಿದು? ತಮಿಳ್ನಾಡಲ್ಲಿ ಇರೋದು. ನೆಕ್ಸ್ಟ್ ತೋವಾಲೈ ಹೂವಿನ ಹಾರ, ಇದು ಎಲ್ಲಿದು? ಕನ್ಯಾಕುಮಾರಿ ಜಿಲ್ಲೆಯ ಕಲಾತ್ಮಕ ಹೂವಿನ ಹಾರ. ಓಕೆನಾ. ಇದು ಕೂಡ ತಮಿಳ್ನಾಡದು. ಓಕೆ. ನೆಕ್ಸ್ಟ್ ಇನ್ನೂ 3 ಇದಾವೆ ಇದರಲ್ಲಿ. ಪನೋಟ್ರಿ ಹಲಸಿನ ಹಣ್ಣು ಮತ್ತು ಗೋಡಂಬಿ. ಓಕೆನಾ. ಆ ಹಲಸಿನ ಹಣ್ಣು ಮತ್ತು ಜಾಕ್ ಫ್ರೂಟ್ಸ್ ಅಂಡ್ ಕ್ಯಾಶೋ, ಇದು ಸಿಹಿ ಮತ್ತು ಗುಣಮಟ್ಟಕ್ಕೆ, ಇದು ಕೂಡ ತಮಿಳ್ನಾಡಲ್ಲಿದೆ. ನಮಕ್ಕಲ್ ಕಲ್ಲಚ್ಚಿಟ್ಟಿ, ಇದು ಕಲ್ಲಿಂದ ತಯಾರಿಸಿದ ಸಾಂಪ್ರದಾಯಿಕ ಅಡುಗೆ ಪಾತ್ರೆ ಅಂತ ಇದು. ನೆಕ್ಸ್ಟ್ ಅಂಬಾ ಸಮುದ್ರ ಚೊಪ್ಪು ಸಮಾನು, ಇದು ಕೂಡ ಪಾತ್ರೆ ಇದು. ಓಕೆನಾ. ಪಾತ್ರೆಗಳು ಅಂಬಾ ಸಮುದ್ರಂ ಚೊಪ್ಪು ಸಮಾನು, ಇವು ಪಾತ್ರೆಗಳು. ಓಕೆನಾ. ಅದು ತಮಿಳ್ನಾಡು. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಬನಾರಸ್ ತಬಲಾ ಮತ್ತು ಶಹನಾಯಿ, ಇದು ಸಾಂಪ್ರದಾಯಿಕ ಸಂಗೀತ ಉಪಕರಣಗಳು. ಓಕೆನಾ. ತಬಲಾ ಮತ್ತು ಶನಾಯಿ ಯಾವ್ಯಾವುದು? ಬನಾರಸ್ನ ತಬಲಾ ಮತ್ತು ಶನಾಯಿ ಇತ್ತೀಚೆಗೆ ಜಿ ಐ ಟ್ಯಾಗ್ ಕೊಟ್ಟಿರುವ ಯಾವ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಇದೆ. ಓಕೆನಾ. ನೆಕ್ಸ್ಟ್ ಪಿಲಿಭಿತ್ ಬಿದಿರಿನ ಕೊಳಲು, ಪಿಲಿಭಿತ್ ಬ್ಯಾಂಬೂ ಫ್ಲೂಟ್. ಓಕೆನಾ. ಪಿಲಿಭಿತ್ ಬ್ಯಾಂಬೋ ಫ್ಲೂಟ್, ಇದು ಉತ್ತರ ಪ್ರದೇಶ. ಓಕೆ. ನೆಕ್ಸ್ಟ್ ಮಥುರಾ ಜರಿ ಪೋಷಕ್, ಇದು ಕೂಡ ಉತ್ತರ ಪ್ರದೇಶ. ಇದು ದೇವತೆಗಳಿಗೆ ತಯಾರಿಸಿದ ಜರಿ ಕೆಲಸದ ಉಡುಪುಗಳಂತೆ. ನೆಕ್ಸ್ಟ್ ಪಿಲ್ಕುವಾ ಹ್ಯಾಂಡ್ ಬ್ಲಾಕ್ ಪ್ರಿಂಟ್, ಇದು ಬಟ್ಟೆಗಳ ಮೇಲೆ ಮುದ್ರಣ ಮಾಡುವ ಕಲೆ ಅಂತೆ. ಪಿಲ್ಕುವಾ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಬಟ್ಟೆಗಳ ಮೇಲೆ ಸಾಂಪ್ರದಾಯಿಕ ಮುದ್ರಣ ಮಾಡುವ ಕಲೆ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಜಿ ಐ ಟ್ಯಾಗ್ ಕೊಡಲಾಗಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ. ಓಕೆ. ನೆಕ್ಸ್ಟ್ ಯಾವ ಸ್ಟೇಟು? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಶ್ಮೀರ ನಮ್ದಾ, ಇದು ಉಣ್ಣೆಯಿಂದ ತಯಾರಿಸಿದ ಹಾಸಿಗೆ ಆಗಿದೆ. ಕಾಶ್ಮೀರದ ನಮ್ದಾ. ಓಕೆನಾ. ಈ ಕಾಶ್ಮೀರದ ನಮ್ದಾ ಇದು ಸ್ವೀಟು, ಇದು ಒಂದು ಪಕ್ಷಿ ಪ್ರಾಣಿ ಈ ತರ ಕೇಳ್ತಾರೆ, ಇದು ಒಂದು ಹಾಸಿಗೆ. ಓಕೆ. ನೆಕ್ಸ್ಟ್ ಕಾಶ್ಮೀರ ವಿಲೋ ಬ್ಯಾಟ್, ಇದು ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರಿಕೆಟ್ ಬ್ಯಾಟ್ ಆಗಿದೆ. ಕಾಶ್ಮೀರ ವಿಲೋ ಬ್ಯಾಟ್. ನೆಕ್ಸ್ಟ್ ಇದು ಕೂಡ ಕಾಶ್ಮೀರ ಗಬ್ಬಾ, ಇದು ಉಣ್ಣೆಯ ಅಲಂಕಾರಿಕ ಬಟ್ಟೆಗಳಾಗಿದೆ. ನೆಕ್ಸ್ಟ್ ಕಾಶ್ಮೀರ ಶಿಕಾರ್, ಇದು ದಾಲ್ ಸರೋವರದ ಪ್ರಸಿದ್ಧ ಮರದ ದೋಣಿಗಳಂತೆ. ಓಕೆನಾ. ಕಾಶ್ಮೀರ ಶಿಕಾರ್ ಇದು ಒಂದು ಏನಂತ ಕೇಳ್ಬೋದು. ಕಾಶ್ಮೀರದ ಶಿಕಾರ್ ಇದು ಒಂದೇನು? ಸ್ವೀಟೋ, ಆಮೇಲೆ ಬೆಡ್ಶೀಟೋ, ಅದು ಮರದ ದೋಣಿನೋ, ಈ ರೀತಿ ಆಪ್ಷನ್ ಕೊಟ್ಟಿರ್ತಾರೆ. ಕಾಶ್ಮೀರದ ಶಿಕಾರ್ ಇದೊಂದು ಮರದ ದೋಣಿ. ನೆಕ್ಸ್ಟ್ ಇತರ ಪ್ರಮುಖ, ಇದಿಷ್ಟು ಸ್ಪೆಸಿಫಿಕ್ ಆಗಿ ಒಂದೇ ರಾಜ್ಯದಲ್ಲಿ 2-3 ಆಗಿರೋದಕ್ಕೆ ಅದನ್ನ ಸಪರೇಟ್ ತಗೊಂಡಿದ್ದೆ. ಇವಿಷ್ಟು ಒಂದ್ ರಾಜ್ಯದಲ್ಲಿ ಒಂದೊಂದಾಗಿರೋದಕ್ಕೆ ಒಂದೇ ಲಿಸ್ಟ್ ಅಲ್ಲಿ ತಗೊಂಡಿದ್ದೆ. ಗುಜರಾತ್ ಅಲ್ಲಿ ಅಂಬಾಜಿ ಮಾರ್ಬಲ್ ಬಿಳಿ ಬಣ್ಣದ ಪಾರದರ್ಶಕ ಅಮೃತಶಿಲೆ, ಇದು ಅಂಬಾಜಿ ಮಾರ್ಬಲ್ ಬಿಳಿ ಬಣ್ಣದ ಪಾರದರ್ಶಕ ಅಮೃತಶಿಲೆ ಯಾವ ರಾಜ್ಯದ ಅಂದ್ರೆ ಗುಜರಾತ್. ನೆಕ್ಸ್ಟ್ ತೆಲಂಗಾಣದಲ್ಲಿ ವಾರಂಗಲ್ ಚಪಾತ ಮೆಣಸಿನಕಾಯಿ. ಓಕೆನಾ. ವಾರಂಗಲ್ ಚಪಾತ ಚಿಲ್ಲಿ, ಇದು ಎಲ್ಲಿದೆ? ತೆಲಂಗಾಣ. ನೆಕ್ಸ್ಟ್ ಕೇರಳದ ಕನ್ನಡಿಪ್ಪಾಯ ಬುಡಕಟ್ಟು ಸಮುದಾಯದ ವಿಶಿಷ್ಟ ಚಾಪೆಗಳು. ಕೇರಳದ ಕನ್ನಡಿಪ್ಪಾಯ ಅಥವಾ
ಕೇರಳದಲ್ಲಿ ಕಂಡುಬರುವ ಕನ್ನಡಿಪಾಯ ಬುಡಕಟ್ಟು ಸಮುದಾಯದ ವಿಶಿಷ್ಟ ಇದೇನಿದು ಅಂದ್ರೆ ಚಾಪೆಗಳಿವು. ಓಕೆನಾ, ಕೇರಳದ್ದು. ನೆಕ್ಸ್ಟ್ ಮಹಾರಾಷ್ಟ್ರದ್ದು ಬರ್ಸೂರಿ ತೊಗರಿಬೇಳೆ. ಮಹಾರಾಷ್ಟ್ರದ್ದು ಬರ್ಸೂರಿ ತೊಗರಿಬೇಳೆ ಮತ್ತು ಜಲ್ನಾದ ದಗಡಿ ಜೋಳ. ಮಹಾರಾಷ್ಟ್ರದ ಬರ್ಸೂರಿ ತೊಗರಿಬೇಳೆ ಏನ್ ಮಾಡ್ಬೋದು, ಅಥವಾ ಬರ್ಸೂರಿ, ಆಮೇಲೆ ಜಲ್ನಾದ, ಈ ರೀತಿ ಕೊಟ್ಟು ಇವು ಏನಂತ ಕೇಳ್ಬೋದು. ಇವು ಧಾನ್ಯಗಳು, ಬಂಗಾರ, ಬೆಳ್ಳಿ, ಈ ರೀತಿ ಏನಾದ್ರು ಆಪ್ಷನ್ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ಬೋದು. ಬರ್ಸೂರಿ ಎನ್ನುವುದಿದು ತೊಗರಿಬೇಳೆ, ಜಲ್ನಾದ ದಗಡಿ ಎನ್ನುವುದಿದು ಜೋಳ. ಇದನ್ನು ಮಹಾರಾಷ್ಟ್ರದಲ್ಲಿ ಇದಕ್ಕೆ ಜಿಐ ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸ್ಸಾಮಲ್ಲಿ ಮಜುಲಿ ಮುಖವಾಡಗಳು, ಮುಜುಲಿ ಮಾಸ್ಕ್ ಮತ್ತು ಮುಜುಲಿ ಹಸ್ತಪತ್ರಿಕೆ ಚಿತ್ರಕಲೆ, ಇದು ಎಲ್ಲಿದೆ ಅಂದ್ರೆ ಅಸ್ಸಾಂನಲ್ಲಿದೆ. ಓಕೆನಾ, ಐ ಹೋಪ್ ಇಷ್ಟು 2025ರಲ್ಲಿ ಆಗಿರುವ ಪ್ರಮುಖ ಜಿಐ ಟ್ಯಾಗ್ ಗಳಾಗಿರ್ತವೆ. ಇನ್ನು ಯಾವಾದರೂ ಮಿಸ್ ಆಗಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಜಿಐ ಟ್ಯಾಗ್ ಅಲ್ಲಿ ಯಾವ ರಾಜ್ಯ, ಅದರ ಉದ್ದೇಶ ಏನು, ಎಲ್ಲಿ ಅದರ ಹೆಸರೇನು, ಇದ್ರ ಮೇಲೆ ಮ್ಯಾಕ್ಸಿಮಮ್ ಆಗಿ ಕ್ವಶನ್ಸ್ ಬಂದಿದಾವೆ ಇಷ್ಟು ದಿನ ಆದ್ರೂ ಕೂಡ. ಅದನ್ನೇ ಅಷ್ಟಾದ್ರೂ ಕೂಡ ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ, ಅಥವಾ ಈ ವಿಡಿಯೋನು ಇನ್ನೊಂದ್ಸರಿ ಗ್ಲಾನ್ಸ್ ಮಾಡ್ಕೊಳಕಾದ್ರೂ ಕೂಡ ಸಾಧ್ಯ ಆಗಿರ್ಬೇಕು. ಓಕೆನಾ, ಈ PDF ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಪೋಸ್ಟ್ ಮಾಡ್ತೇನೆ. ಅಲ್ಲಿಂದ ನೀವು ಇದನ್ನ ತಗೊಳಕ್ಕೆ ಸಾಧ್ಯ ಆಗಿರ್ಬೇಕಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸಸ್ ನಾನು ನೋಡಿದ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.